turn your Bible, Psalms 55, verse 22. ಹೌದಲ್ವಾ? ನಿನ್ನ ಚಿತಾಭಾರವನ್ನು ಯೆಹೋವನ ಮೇಲೆ ಹಾಕು, ಆತನು ನಿನ್ನನ್ನು ಉದ್ಧಾರ ಮಾಡುವನು, ನೀತಿವಂತನನ್ನು ಎಂದಿಗೂ ಕದಲಗೊಳಿಸನು. ಅರಸನಾದ ದಾವೀದನು ಆತ ಬರಿತಾರಂತ ವಿಷಯ ಏನಾಗಿದೆ, ಇಡೀ ಜನರನ್ನ, ರಾಜ್ಯವನ್ನ, ಎಲ್ಲವನ್ನ ಆತನು ನೋಡುವಾಗ ಆತನು ಹೇಳ್ತಾನೆ, ಎಷ್ಟೊಂದು ಚಿಂತೆಗಳಿದಾರಲ್ಲ ಜನರು, ನನ್ನನ್ನು ಮೊದಲುಗೊಂಡು ಅನೇಕ ಚಿಂತೆಗಳ ಮಧ್ಯದಲ್ಲಿ ನಾವಿದ್ದೇವೆ. ಇವತ್ತು ಓಕೆ, ನಾಳೆ ಏನಾಗ್ತದೋ ನಮಗೆ ಗೊತ್ತಿಲ್ಲ. ಇವತ್ತಿನ ಸಂಗತಿ ಬೇರೆ, ನಾಳಿನ ಸಂಗತಿ ಬೇರೆ. ನಾಳೆ ಏನಾಗ್ತದೋ ಎಂಬುವ ಆತಂಕ, ನಾಳೆ ಏನಾಗ್ತದೋ, ನಾಳೆ ನನಗೆ ಸಿಗ್ತದೋ ಇಲ್ಲವೋ ಎನ್ನುವ ಪ್ರಶ್ನೆಗಳು, ನಾಳಿನ ನನ್ನ ಜೀವಿತ ಹೇಗೆ ಎಂಬುದಾಗಿರುವಂತಹ ಕೊರಗುಗಳು, ಇದು ನನ್ನಿಂದ ಬಿಟ್ಟು ಹೋಗ್ತದಾ ಎಂಬುವ ಅನೇಕ ಆಲೋಚನೆಗಳು, ಇದು ನನಗೆ ಸಿಗ್ತದಾ ಎಂಬುವ ಅನೇಕ ಭರವಸೆಗಳು, ನಾನು ನಿರೀಕ್ಷಿಸ್ತಾ ಇರುವಂತಹ ಸಂಗತಿಗಳು ನನಗೆ 100% ಆಗ ಸಿಗ್ತದೋ ಇಲ್ಲವೋ ಎನ್ನುವ ಅನೇಕ ಗಲಿಬಿಲಿಗಳು, ಇದೆಲ್ಲದ ಗಲಿಬಿಲಿಗಳ ಮಧ್ಯದಲ್ಲಿ, ಇದೆಲ್ಲದ ಚಿಂತೆಗಳ ಮಧ್ಯದಲ್ಲಿ, ಇದೆಲ್ಲ ಒಂದು ಆಲೋಚನೆಗಳ ಮಧ್ಯದಲ್ಲಿ ದೇವರ ವಾಕ್ಯದಲ್ಲಿ ಅರಸನಾದ ದಾವೀದನು ಬರೀತಾ ಇದ್ದಾನೆ, ತನ್ನನ್ನು ತಾನೇ ಹೇಳ್ಕೊಳ್ತಾ ಇದ್ದಾನೆ, ನಿನ್ನ ಚಿಂತಾಭಾರವನ್ನು ಯಾರ ಮೇಲೆ ಹಾಕು, ಯೆಹೋವನ ಮೇಲೆ ಹಾಕು, ಆತನು ನಿನ್ನನ್ನು ಏನ್ ಮಾಡ್ತಾನೆ, ಉದ್ಧಾರ ಮಾಡುವವನಾಗಿದ್ದಾನೆ. ಆಮೆನ್, ಹಲ್ಲೆಲೂಯಾ. ನಮ್ಮ ಉದ್ಧಾರವು, ನಮ್ಮ ಅಭಿವೃದ್ಧಿಯು, ನಮ್ಮ ಶ್ರೇಯಸ್ಸು ನಮ್ಮ ತೋಳ್ಬಲದಿಂದ ಸಾಧ್ಯ ಇಲ್ಲ. ಆಮೆನ್ ಅಲ್ವೇ? ನಮ್ಮ ಹಣದಿಂದ ಸಾಧ್ಯ ಇಲ್ಲ. ಆಮೆನ್ ಅಲ್ವೇ? ನಮ್ಮ ಸಂಪತ್ತಿನಿಂದ ಸಾಧ್ಯ ಇಲ್ಲ. ಆಮೆನ್ ಅಲ್ವೇ? ನಮ್ಮ ಸ್ನೇಹಿತರಿಂದ ಸಾಧ್ಯ ಇಲ್ಲ. ಆಮೆನ್. ಯಾವುದರಿಂದ ಕೂಡ ಸಾಧ್ಯ ಇಲ್ಲ. ಬಟ್ ಆದ್ರೆ ನಮ್ಮ ಉದ್ಧಾರವು, ನಮ್ಮ ಶ್ರೇಷ್ಠವು, ನಮ್ಮ ಅಭಿವೃದ್ಧಿಯು, ನಮ್ಮ ಶ್ರೇಯಸ್ಸು ಎಲ್ಲವೂ ಕೂಡ ನಮಗೋಸ್ಕರ ಚಿಂತಿಸುವ ಆತನಿಂದ ಅದು ಬರುವಂತದ್ದಾಗಿದೆ. ಯಾರಾದ್ರೂ ಆಮೆನ್? ನಮಗೋಸ್ಕರ ಚಿಂತಿಸುವ ಆತನು ಇನ್ನು ತನ್ನ ಸಭೆಯಲ್ಲಿ ಜೀವಂತವಾಗಿದ್ದಾನೆ. ನಾವು ಆರಾಧಿಸುವ ದೇವರು ಸತ್ತ ದೇವರಲ್ಲ, ನಾವು ಆರಾಧಿಸುವ ದೇವರು ಕಿವಿ ಕೇಳದೇ ಇರುವ ದೇವರಲ್ಲ, ನಾವು ಆರಾಧಿಸುವ ದೇವರು ನೋಡದೇ ಇರುವಂತಹ ದೇವರಲ್ಲ, ನಾವು ಆರಾಧಿಸುವ ದೇವರು ಗ್ರಹಿಸಿಕೊಳ್ಳದೆ ಇರುವಂತಹ ಹೃದಯ ಇಲ್ಲದವರ ಕಠಿಣ ಹೃದಯ ಉಳ್ಳಂತ ದೇವರಾತನಲ್ಲ ರೀ. ನಾವು ಆರಾಧಿಸುವಂತ ದೇವರು ನಮ್ಮನ್ನ ನೋಡುವ ದೇವರಾಗಿದ್ದಾನೆ, ನಮ್ಮನ್ನ ಕೇಳುವ ದೇವರಾಗಿದ್ದಾನೆ, ನಮ್ಮ ವಿಷಯದಲ್ಲಿ ಚಿಂತಿಸುವ ದೇವರಾತನಾಗಿದ್ದಾನೆ. ನನ್ನನ್ನು, ನೀನನ್ನು, ನಾವಿದ್ದ ಪರಿಸ್ಥಿತಿ ನಮ್ಮನ್ನ ಮೇಲಕ್ಕೆ ಎತ್ತಿ ಬಂಡೆ ಮೇಲೆ ನಿಲ್ಲಿಸಿ ತನ್ನ ಕೃಪೆಯಿಂದ 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 ಕೈಯನ್ನು ಹಿಡಿದು ನಮ್ಮನ್ನು ಈ ವರ್ಷ ಪೂರ್ತಿ ನಮ್ಮನ್ನ ನಡೆಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಪ್ರವಾದಿಸಿದ್ದೇನೆ, ಯಾರಾದ್ರೂ ನಿಮಗೆ ಸ್ವೀಕರಿಸೋಣ ಆಮೇಲೆ ಅಂತ ಹೇಳ್ರಿ. ಈ ವರ್ಷ ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟಂತ ಜೀವಿತದಲ್ಲಿ ತುಂಬಿಸಲಿಕ್ಕಿದೆ. ಈ ವರ್ಷ ಪುನರುತ್ಥಾನದ ಶಕ್ತಿಯನ್ನು ಇನ್ನೂ ಅಧಿಕವಾಗಿ ನೀವು ಅನುಭವಿಸಲಿಕ್ಕಿದ್ದೀರಿ. ಹಲ್ಲೆಲೂಯಾ. ನೀವು ಯಾವುದನ್ನ ಕಳ್ಕೊಂಡಿದ್ದೀರೋ, ಯಾವುದನ್ನ ನಿರೀಕ್ಷಿಸ್ತಾ ಇದ್ದೀರೋ, ನಾನು ಹೇಳ್ತಿದ್ದೇನೆ ದೇವರ ಸನ್ನಿಧಾನದಲ್ಲಿ 100% ಆಗಿ ಒಂದೇ ಹೊಂದುವವರಾಗಿದ್ದೀರಿ. ಹಲ್ಲೆಲೂಯಾ. ತಲೆ ಮೇಲೆ ಕೈ ಇಟ್ಕೊಂಡು ಹೇಳಿ, ನನ್ನ ಉದ್ಧಾರವು ನನ್ನನ್ನು ಚಿಂತಿಸುವ ಆತನಿಂದ ಬರ್ತದೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ನಮ್ಮನ್ನ ಆತನು ಉದ್ಧರಿಸುವ ದೇವರಾತನಾಗಿದ್ದಾನೆ. ಕೆಳಗೆ ಬಿದ್ದವರನ್ನ, ಬಡವರನ್ನ, ಆಮೆನ್, ತಿಪ್ಪಿಯಿಂದ ನಮ್ಮನ್ನ ಮೇಲಕ್ಕೆ ಎತ್ತಿ ಪ್ರಭುಗಳ ಸಂಗಡ ಕೂರಿಸಿ ನಮ್ಮ ಗೌರವವನ್ನ ಹೆಚ್ಚಿಸುವ ಆತನಾಗಿದ್ದಾನೆ. ಹಲೋ, ಈ ವರ್ಷ ನಿಮ್ಮ ಅನೇಕ ಜನರ ಗೌರವವನ್ನು ದೇವರು ಹೆಚ್ಚಿಸ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನೀವು ಎಲ್ಲಿ ತನಕ ದೇವರನ್ನು ಗೌರವಿಸ್ತೀರೋ, ಎಲ್ಲಿ ತನಕ ನೀವು ದೇವರನ್ನು ಸನ್ಮಾನಿಸ್ತೀರೋ, ಎಲ್ಲಿ ತನಕ ನೀವು ನಿಮ್ಮ ಜೀವಿತದಲ್ಲಿ ದೇವರಿಗೋಸ್ಕರ ಒಂದು ವಿಶೇಷವಾದ ಸ್ಥಾನವನ್ನ ಕೊಡ್ತೀರೋ, ಎಲ್ಲಿ ತನಕ ನೀವು ದೇವರ ಆಲಯದ ಮೇಲೆ ಅಭಿಮಾನ ಇಟ್ಕೊಂಡಿರ್ತೀರೋ, ಎಲ್ಲಿ ತನಕ ನೀವು ದೇವರ ಸೇವಕರನ್ನ ಘನಪಡಿಸ್ತಾ ಇದ್ದೀರೋ, ನಾನು ಹೇಳ್ತೀನಲ್ಲ, ನಿಮ್ಮ ಉದ್ಧಾರವು ಹೆಚ್ಚುತ್ತಲೇ ಹೋಗ್ತದೆ. ನಿಮ್ಮ ಉದ್ಧಾರವು ಹೆಚ್ಚುತ್ತಲೇ ಹೋಗ್ತದೆ. ನಿಮ್ಮ ಉದ್ಧಾರವು ಹೆಚ್ಚುತ್ತಲೇ ಹೋಗುತ್ತಾ ಹೋಗುತ್ತಾ ಹೋಗುತ್ತಾ. ಹಲೋ, ವೈರಿಗಳ ಮುಂದೆ ನಿನ್ನ ತಲೆಯನ್ನು ಎತ್ತುವ ಹಾಗಿದೆ. ನಿನ್ನನ್ನು ನಿಂದಿಸಿದ ನಾಲಿಗೆಗಳು ಸೇದಿ ಹೋಗ್ತದೆ. ನಿನ್ನನ್ನು ಬೈದಂತ ನಾಲಿಗೆಗಳು, ನಿನ್ನನ್ನು ವಿರೋಧಿಸಿದಂತ ಬಾಯಿಗಳು, ಅವರ ತುಚ್ಛಕರವಾದಂತ ಮಾತುಗಳು, ನೋವುಕರವಾದ ಮಾತುಗಳನ್ನೆಲ್ಲವೂ ನಿನ್ನ ಏಳಿಗೆಯನ್ನು ಕಂಡು ತಂತಾನೇ ಬಾಯಿ ಮುಚ್ಚಿ ಹೋಗುವಂತದ್ದಾಗುತ್ತೆ. ಆಟೋಮೆಟಿಕ್ ಆಗಿ ಶಟ್ ಡೌನ್ ಆಗ್ತದೆ. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರಾದ್ರೂ ಹೇಳ್ರಿ, ನನ್ನನ್ನು ವಿರೋಧಿಸುವಂತ ಆಯುಧವು ಜಯಿಸಲಾರದು.
ಆಮೆನ್. ನಮಗೆ ವಿರೋಧವಾಗಿ ಎದ್ದು ಬರುವ ಯಾವ ಆಯುಧಗಳು ಕೂಡ ಅದು ನಮ್ಮನ್ನು ಜಯಿಸಲಾರದು. ಪ್ರೈಸ್ ದಿ ಲಾರ್ಡ್. ಯಾಕಂದ್ರೆ ದೇವರ ಉದ್ಧಾರವು ನಮ್ಮ ಮೇಲೆ ಇದ್ದಾರೆ. ನಾವು ಎಷ್ಟು ಸಂತೋಷ ಪಡಬೇಕಂದ್ರೆ ನಮಗೋಸ್ಕರ ಚಿಂತಿಸುವವರು ಯಾರು ಇಲ್ಲ ಎಂಬುದಾಗಿ ಅಂದುಕೊಳ್ಳುತ್ತಾ ಇರುವಾಗಲೇ ದೇವರು ಹೇಳ್ತಾನೆ, ನಿನ್ನ ಚಿಂತಾಭಾರವನ್ನ ನನ್ನ ಮೇಲೆ ಹಾಕು ಎಂಬುದಾಗಿ. ನಾನು ನಿನಗೋಸ್ಕರ ಚಿಂತಿಸ್ತೇನೆ. ಪ್ರೈಸ್ ದಿ ಲಾರ್ಡ್. ದೇವರು ನಮಗೋಸ್ಕರ ಚಿಂತಿಸುವನಾಗಿದ್ದಾನೆ. ಮನುಷ್ಯರ ಮೇಲೆ ಭರವಸೆ ಬಿಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸಿಕೊಳ್ಳುವುದು ಎಷ್ಟು ಒಳ್ಳೆಯದೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಆಮೇಲೆ ಎಲ್ಲರ ಹೇಳ್ರಿ ಒಂದ್ಸರಿ ಬಾಯಿನ ತರದ, ನಾನು ಮನುಷ್ಯರನ್ನು ಆಶ್ರಯಿಸಿಕೊಳ್ಳೋದಿಲ್ಲ. ಎಸ್, ಯಾರನ್ನು ಆಶ್ರಯಿಸಿಕೊಳ್ಳಲ್ಲ? ನಾವು ದೇವರನ್ನು ಆಶ್ರಯಿಸಿಕೊಂಡ ನಾವು ಮುಂದೆ ನಡೆಯೋಣ. ಆಮೇಲೆ ಜನರು ಕೈ ಹಿಡಿಬಹುದು, ಕೈ ಹಿಡಿಬಹುದು, ಕೈ ಬಿಡಬಹುದು. ಕೈ ಬಿಟ್ಟರೆ ತೊಂದರೆ ಇಲ್ಲ ರೀ, ಕೈನೇ ಕಡಿಯೋರು ಇದ್ದಾರೆ. ಇನ್ ಕೆಲವರು ಇದ್ದಾರೆ ಕೈ ಬಿಟ್ಟರು ತೊಂದರೆ ಇಲ್ಲ ರೀ, ಅವ್ರಿಗೆ ಹತ್ತಿದ ಮಸಿ ನಮ್ಮ ಕೈಗೆ ಹಚ್ಚಿ ಹೋಗ್ತಾರೆ. ಅವ್ರಿಗೆ ಕೈಗೆ ಹತ್ತಿದ ಗಲೀಜು ನಮ್ಮ ಕೈಗೆ ಹತ್ತಿಸಿ ಹೋಗ್ತಾರೆ. ಹಲ್ಲೆಲೂಯಾ. ಅದು ನಾವು ದೇವರ ಕೈಯನ್ನು ಹಿಡಿಯುವಾಗ, ಆಮೆನ್, ಹಲ್ಲೆಲೂಯಾ, ಅದು ಪರಿಶುದ್ಧವಾದಂತ ಕೈ ಆಗಿರ್ತದೆ. ಅದು ನಮ್ಮನ್ನು ಉದ್ಧಾರ ಮಾಡುವ ಕೈ ಆಗಿರ್ತದೆ. ಅದು ನಮ್ಮ ಮೇಲೆ ಕೆತ್ತುವ ಕೈ ಆಗಿರ್ತದೆ. ಅದು ನಮ್ಮನ್ನು ಸಂತೈಸುವ ಕೈ ಆಗಿರ್ತದೆ. ನಮ್ಮನ್ನು ಬಲಪಡಿಸುವಂತ ಕೈ ಆಗಿರ್ತದೆ. ನಮ್ಮ ಕಣ್ಣೀರನ್ನು ಒರೆಸುವ ಕೈ ಆಗಿರ್ತದೆ. ನಮಗೆ ಎದೆಯನ್ನ ತಟ್ಟಿ, ಬೆನ್ನನ್ನ ತಟ್ಟಿ, ತಲೆಯನ್ನ ತಟ್ಟಿ, ಓಕೆ, ನಮ್ಮನ್ನು ಸಮಾಧಾನ ಪಡಿಸುತ್ತಾ, ನಮ್ಮನ್ನು ಎನ್ಕರೇಜ್ ಮಾಡುತ್ತಾ, ಮುಂದೆ ಸಾಗು, ನಾನು ನಿನ್ನ ಜೊತೆಲಿ ಇದ್ದೇನೆ ಎಂಬುದಾಗಿ ನಮ್ಮನ್ನ ಪ್ರೋತ್ಸಾಹ ಪಡಿಸುವಂತ ಕೈ ಅದನ್ನ ಕೈ ಆಗಿರ್ತದೆ. ಮನುಷ್ಯರನ್ನು ಆಶ್ರಯಿಸಿ ಬೆಳೆಯುವುದಕ್ಕಿಂತ ದೇವರ ಕೈಯನ್ನು ಹಿಡಿಯುವುದು ಎಷ್ಟು ಒಳ್ಳೆಯದಾಗಿದೆ. ಆಮೆನ್. ಯಾಕಂದ್ರೆ ಆತನ ಬಲಗೈ ಧರ್ಮದ ಬಲಗೈ ಆಗಿದ್ದಾರೆ. ಆತನ ಕೈ ನಮ್ಮನ್ನ ತನ್ನ ಧರ್ಮಾತ್ಮದ ಮಾರ್ಗದಲ್ಲಿ, ನಮ್ಮನ್ನ ನೀತಿಯ ಮಾರ್ಗದಲ್ಲಿ ಅದು ನಮ್ಮನ್ನ ನಡೆಸುವಂತದ್ದಾಗಿರ್ತದೆ. ಹಲ್ಲೆಲೂಯಾ. ಕುಂದಿ ಹೋದಂತ ಜನರನ್ನ ಆತನು ಅಪ್ಪಿಕೊಳ್ಳುವ ಕೈ ಆತನಾಗಿರ್ತದೆ. ಹಲ್ಲೆಲೂಯಾ. ಬಿದ್ದು ಹೋಗ್ತಾ ಇರುವಂತ, ಸೋತು ಹೋಗ್ತಾ ಇರುವಂತ ಕೈಯನ್ನ ಆ ಕೈ ಬಂದು ನಮ್ಮನ್ನ ಕೈಯಲ್ಲಿ ಹಿಡಿದು ನಮ್ಮನ್ನ ಸಂತೈಸಿ ನಮ್ಮನ್ನ ಮೇಲಕ್ಕೆ ಎತ್ತುವಂತ ಕೈ ಆಗಿರ್ತದೆ. ಒಂದು ಬ್ಯೂಟಿಫುಲ್ ಪಿಕ್ಚರ್ ಇದೆ ನೋಡಿ, ಸಿಗ ಪಿಕ್ಚರ್. ಆಮೆನ್. ಆತನ ಪರಿಸ್ಥಿತಿ ಏನಾಗಿದ್ದಾರೆ, ಬಟ್ಟೆ ಎಲ್ಲ ಕೊಳಕಾಗಿದ್ದೇನೆ. ಓಕೆ, ಎಲ್ಲೋ ಒಂದ್ ಹತ್ರ ಯಾರಿಗೂ ಕಾಣದಿರುವಂತ ಒಂದು ಪರಿಸ್ಥಿತಿಯಲ್ಲಿ ಬಿದ್ದಿದ್ದಾನೆ. ದೇವರ ಸ್ತೋತ್ರ. ಯೆಶಾಯ ಬಂದು ಅಪ್ಪಿಕೊಳ್ಳುವನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರೂ ನನ್ನ ಪರಿಸ್ಥಿತಿಯಲ್ಲಿ, ಜೋರಾಗಿ ನನ್ನ ಯೆಶಾಯ ನನ್ನನ್ನು ಅಪ್ಪಿಕೊಳ್ಳುತ್ತಾನೆ. ಹಲ್ಲೆಲೂಯಾ. ಇದು ಬೇಕು. ಸಮಟೈಮ್ಸ್ ಇದು ನಮಗೆ ಬೇಕು. ಕಣ್ಣೀರು ಸುರಿಸ್ಬೇಕಾದ್ರೆ ಸುಮ್ಮನೆ ಪಕ್ಕದಲ್ಲಿ ಹೋಗಿ ಕೈಯನ್ನು ಹಾಕಿದ್ರೆ ಎಷ್ಟು ಸಮಾಧಾನ ಸಿಗ್ತಿದೆ, ಒಂದು ಭರವಸೆ ಬರ್ತಿದೆ. ಓ, ಇವ್ರು ನನ್ನ ಜೊತೆಲಿ ಇನ್ನೂ ಇದ್ದಾರೆ. ಒಂದು ಮಾತು ಹೇಳ್ತಾರೆ, ನಾನಿದ್ದೀನಿ, ಹೆದರಬೇಡ. ಯಾರಾದ್ರೂ ನೀವು ಹಾಗೆ ಮಾಡಿ ನೋಡ್ರಿ. ಮನುಷ್ಯರಾದಂತ ನಾವು ಈಗ ಮಾಡಿದಾಗೆ ನಮಗೆ ಇಷ್ಟು ಧೈರ್ಯ ಸಿಗ್ಬೇಕಾದ್ರೆ ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂತ, ಹಲ್ಲೆಲೂಯಾ, ಆತನ ಹೆಸರು ಸರ್ವಶಕ್ತನೆಂಬುದಾಗಿ. ಆಮೆನ್. ಆ ಸರ್ವಶಕ್ತನಾದಂತ ದೇವರು ನಮ್ಮ ಮೇಲೆ ಕೈಯನ್ನು ಹಾಕುವಾಗ ಆತನ ಹೇಳ್ತದೆ, ಮಗಳೇ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ. ಕೈ ಅಂತ ಹೇಳಿ, ಹಲ್ಲೆಲೂಯಾ. ದೇವರು ಹೇಳ್ತಾರೆ, ನಾನೇ ನಿನ್ನೊಂದಿಗಿದ್ದೇನೆ. My dear son, I am with you. I will not forsaken you. ನಾನು ನಿನ್ನನ್ನು ಬಿಟ್ಟು ಬಿಡೋದಿಲ್ಲ, ನಾನು ನಿನ್ನನ್ನು ತೊರೆಯುವುದಿಲ್ಲ, ನಾನು ನಿನ್ನನ್ನು ಕೈಯನ್ನು ಹಿಡಿದು ನಾನು ನಿನ್ನನ್ನು ನಡೆಸುವಾತ ನಾನಾಗಿದ್ದೇನೆ ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಏನದಿಲ್ಲದಂತ ಅಬ್ರಹಾಮನನ್ನ ದೇವರು ಕರೆದು ಆತನನ್ನ ಅತಿ ಶ್ರೀಮಂತನಾಗಿ ಮಾಡಿದಂತ ನಮ್ಮ ದೇವರು ನಾವು ಆರಾಧಿಸುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಆತನಲ್ಲಿ ನಂಬಿಕೆಯನ್ನು ಹುಟ್ಟಿಸಿದಂತ ದೇವರು ಆ ನಂಬಿಕೆಯನ್ನು ಪೂರೈಸಿ ಆತನನ್ನ ಅನೇಕ ರಾಷ್ಟ್ರಗಳಿಗೆ, ಅನೇಕ ಜನಾಂಗಗಳಿಗೆ ತಂದೆಯನ್ನಾಗಿ ಆತನಿಗೆ ಮಾಡಿದ್ದಾನೆ. ಆಮೆನ್. ಅಂತ ದೇವರು ನಮ್ಮ ದೇವರು ಆತನಾಗಿದ್ದಾನೆ. ಎಲ್ಲೋ ಕುರಿ ಕಾಯ್ದಂತ ಕೊಲೆಗಾರನ ಎಂಬ ಪಟ್ಟವನ್ನ ಕಟ್ಕೊಂಡು ಓಡಿ ಹೋಗಿ ಹೋರೆ ಪ್ರಾಂತ್ಯದಲ್ಲಿ ಕುರಿ ಕಾಯ್ತಾ ಇದ್ದಂತ ಮೋಶೆಗೆ ದೇವರು ತನ್ನನ್ನು ತಾನು ತೋರಿಸಿಕೊಂಡನು. ಮೋಶೆಗೆ ಹೇಳ್ತಾನೆ, ಮೋಶೆ ಬಾ, ನಾನೇನು ಕಳಿಸ್ತೇನೆ. ಸ್ವಾಮಿ, ನಾನೆಷ್ಟರವರೆಗೂ ಹೋಗ್ಲಿಕ್ಕೆ, ಡೋಂಟ್ ವರಿ, ನಾನೇ ನಿನ್ ಜೊತೆ ಬರ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನೇ ನಿನ್ ಜೊತೆ ನಾನು ಬರ್ತೇನೆ.
ನನ್ನ ಮಾತು ನಿನ್ನ ಒಳಗಡೆ ಇಚ್ಚಿದ್ದೇನೆ, ನನ್ನ ಅಭಿಷೇಕ ನಿನ್ನ ಒಳಗಡೆ ಇಚ್ಚಿದ್ದೇನೆ, ನನ್ನ ಅಧಿಕಾರ ನಿನ್ನ ಒಳಗಡೆ ನಾನು ಇಚ್ಚಿದ್ದೇನೆ. ಡೋಂಟ್ ವರಿ, ನಾನು ನಿನ್ನ ಕೈಯನ್ನು ಹಿಡಿತೇನೆ, ಹೋಗು. ಇಸ್ರಾಯೇಲ್ ಜನರನ್ನ ಅವರ ಸ್ಥಾನದಿಂದ ಅವರನ್ನ ಬಿಡಿಸಿಕೊಂಡು ಹೊರಗೆ ತೆಗೆದುಕೊಂಡು ಬಾ. ಮೋಶೆ ಹೋದ, ಅವರನ್ನ ಅಲ್ಲಿಂದ ಬಿಡುಗಡೆಗೊಳಿಸಿದ. ಅರಣ್ಯ ಮಾರ್ಗದಲ್ಲಿ ಅವರು ನಡೆದು ಸೀನಾಯಿ ಪ್ರಾಂತ್ಯಕ್ಕೆ ಬರಬೇಕಾದ್ರೆ ಯಾವ ಕೈಯಿಂದ ಅದ್ಭುತ ಕಾರ್ಯಗಳು ಮಾಡಿದ್ವೋ ಎಲ್ಲರೂ ಕೇಳಿಸ್ಕೊಳ್ರಿ. ಯಾವ ಕೈಯಿಂದ ಅದ್ಭುತ ಕಾರ್ಯಗಳು ಮೋಶೆ ಮೂಲಕವಾಗಿ ಉಂಟಾಗಿತ್ತು, ಯಾವ ಕೈಯಿಂದ ಫರೋವನ ಸೈನ್ಯವನ್ನ ಸಮುದ್ರದಲ್ಲಿ ಕೆಡವಿ ಬಿಟ್ನೋ, ಯಾವ ಕೈಯಿಂದಲೇ 10 ಉಪದ್ರವಗಳ ಮೂಲಕವಾಗಿ ಇಡೀ ಐಗುಪ್ತ ದೇಶದ ಜನರಿಗೆ ಯೆಹೋವನೇ ದೇವರೆಂಬುದಾಗಿ ಸಾಬೀತುಪಡಿಸಿತ್ತು, ಈಗ ಅದೇ ಕೈಯಿಂದ 10 ದಶಾಜ್ಞೆಗಳನ್ನು ಹಿಡಿದುಕೊಂಡವನಾಗಿ ಮೋಶೆ ಕೆಳಗೆ ಬಂದು ಈ ಆಜ್ಞೆಯು ನಿಮ್ಮ ಜೀವಿತಕ್ಕೆ ತಲಾಂತರವರೆಗೂ ಅದು ದೇವರ ಆಜ್ಞೆ ಆಗುತ್ತದೆ ಎಂಬುದಾಗಿ ದೇವರು ಅದನ್ನು ಪ್ರಕಟಪಡಿಸಿದ್ದಾನೆ. ಆಮೆನ್. ಅದೇ ಕೈಯಲ್ಲಿ ಕೊಟ್ಟಿದ್ದಾನೆ. ಆಮೆನ್. ಈಗ ನಿಮ್ ಕೈಗಳ ನೋಡ್ಕೊಂಡು ಹೇಳ್ರಿ, ನಿಮ್ ಕೈಗಳ ನೋಡ್ರಿ, ನಿಮ್ ಮುಂದೆ ನಿಮ್ ಕೈಗಳನ್ನು ನೋಡ್ರಿ, ಎಲ್ಲರೂ ನಿಮ್ಮ ಕೈಗಳ ಮುಂದೆ ಚಾಚಿರಿ. ಹಲ್ಲೆಲೂಯ. ಯಾವ ಕೈಯ ಮೂಲಕವಾಗಿ ದೇವರನ್ನು ಆಶೀರ್ವದಿಸಿದನು ಅದೇ ಕೈಗೂ ಸಾಧ್ಯವನ್ನು ದೇವರು ಕೊಟ್ಟಿದ್ದಾನೆ. ಆ ಕೈ ಒಳಗಡೆ ಏನಿದೆ ಇವತ್ತು? ನನ್ನ ಕೈ ಒಳಗಡೆ ಏನಿದೆ? ಸತ್ಯವನ್ನು ಇಟ್ಕೊಳ್ಳಿ. ಕರೆ ಒಂದ್ಸರಿ, ನನ್ನ ಕೈಯಲ್ಲಿ ದೇವರನ್ನು ಕೊಟ್ಟಿದ್ದಾರೆ, ಸತ್ಯವನ್ನು ಕೊಟ್ಟಿದ್ದಾನೆ. ಆಮೆನ್, ಆಮೆನ್. ಇನ್ನು ಕೆಲವು ಪರಿಸ್ಥಿತಿಗಳ ಮಧ್ಯದಲ್ಲಿ ಮೋಶೆ ಸತ್ತು ಹೋದನು. ಅದು ದೇವರು ಹೇಳ್ತಾರೆ ಯೆಹೋಶುವನಿಗೆ, ಯೆಹೋಶುವ ನಾನು ಮೋಶೆ ಸಂಗಡ ಇದ್ದ ಹಾಗೆ, ಈಗ ದೇವರು ಹೇಳ್ತಾರೆ ನಾನು ನಿನ್ನ ಸಂಗಡ ಕೂಡ ನಾನು ಇರ್ತೇನೆ. ಹಲ್ಲೆಲೂಯ. ಮೋಶೆ ಸಂಗಡ ಇದ್ದ ಹಾಗೆ ನಾನು ನಿನ್ನ ಸಂಗಡಲ್ಲೂ ಕೂಡ ಇರ್ತೇನೆ. ಯೆಹೋಶುವ ಹೆದರಬೇಡ, ಹೆದರಬೇಡ, ಡು ನಾಟ್ ಫಿಯರ್, ಹೆದರಬೇಡ, ನಾನು ನಿನ್ನ ಸಂಗಡ ಇರ್ತೇನೆ. ಮೋಶೆ ಸತ್ತು ಹೋದ. ಒಂದ್ಸರಿ ಹೇಳ್ರಿ, ದೇವರು ಹೇಳ್ರಿ, ಮೋಶೆ ದೇವರು ಇನ್ನೂ ಜೀವಂತವಾಗಿದ್ದಾನೆ. ಹಲ್ಲೆಲೂಯ. ಹೇಳ್ರಿ, ಮೋಶೆ ಏನದ? ದೇವರು ಹೇಳಿ, ಮೋಶೆ ಸತ್ತು ಹೋದ. ಕೇಳಿಸ್ಕೊಳ್ಳಿಲ್ಲ ನನಗೆ. ಮೋಶೆನ ಕರೆದ ದೇವರು ಇನ್ನೂ ಜೀವಂತ. ಇನ್ನೊಂದ್ಸತಿ ಹೇಳಿ, ಮೋಶೆ ಏನದ? ಮೋಶೆ ಸತ್ತು ಹೋದ. ಕರೆಕ್ಟ್ ಅಲ್ಲ? ಹಲ್ಲೆಲೂಯ. ಮೋಶೆ ಅಂದ್ರೆ ಮೋಶೆ ಸೇವೆ ಇನ್ನೂ ನಡೀತಾ ಇದೆ. ಮೋಶೆ ಸತ್ತೋಗಿರ್ಬೋದು, ಆತನ ಕರೆದ ದೇವರು ಇನ್ನೂ ಜೀವಂತವಾಗಿದ್ದಾನೆ. ಮೋಶೆ ಸತ್ತೋಗಿರ್ಬೋದು, ಮೋಶೆ ಸೇವೆ ಇನ್ನೂ ಕಂಟಿನ್ಯೂಷನ್ ಆಗ್ತಾ ಇದೆ. ಯಾರ ಮೂಲಕವಾಗಿ? ಹೊಸ ನಾಯಕತ್ವದ ಮೂಲಕವಾಗಿ ದೇವರು ತನ್ನ ಸೇವೆನ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾನೆ. ನಮ್ಮ ದೇವರು ಎಂದಿಗೂ ನಮ್ಮನ್ನು ಕೈ ಬಿಡದೇ ಇರುವಂತ ದೇವರಾಗಿದ್ದಾನೆ. ಡೋಂಟ್ ವರಿ. ನನಗೊತ್ತು ಕೆಲವರಿಗೆ ಸವಾಲುಗಳಿದೆ, ನನಗೊತ್ತು ಕೆಲವರು ಇನ್ನೂ ಕೆಲವು ಸ್ಥಿತಿಗಳನ್ನ ನೀವು ಎದುರಿಸ್ತಾ ಇದ್ದೀರಿ. ಆದರೆ ನಂಬಿಕೆ ಮಾತ್ರ ಕಾಪಾಡ್ಕೊಡ್ರಿ, ನಂಬಿಕೆ ಮಾತ್ರ ಕಾಪಾಡ್ಕೊಡ್ರಿ. ಕಾರಣ ಯಾಕಂದ್ರೆ ಯೇಸು ಸ್ವಾಮಿ ಇನ್ನೂ ಅಲೆಗಳ ಮಧ್ಯದಲ್ಲಿ, ಆ ದೋಣಿಯ ಮಧ್ಯದಲ್ಲಿ ಆತನು ಇನ್ನೂ ಇದ್ದಾನೆ. ಸ್ವಲ್ಪ ಕಾಲ ನಿದ್ದೆ ಮಾಡ್ತಾ ಇರ್ಬೋದು, ಆದ್ರೆ ಸತ್ತು ಹೋಗಿಲ್ಲ. ಸ್ವಲ್ಪ ಕಾಲ ವಿಶ್ರಾಂತಿಯಲ್ಲಿರ್ಬೋದು, ಆತನು ಸತ್ತು ಹೋಗಿಲ್ಲ. ಸ್ವಲ್ಪ ಕಾಲ ಸೈಲೆನ್ಸ್ನೆಸ್ ಇರ್ಬೋದು, ಬಟ್ ಆತನು ಸತ್ತು ಹೋಗಿಲ್ಲ, ಇನ್ನೂ ಜೀವಂತವಾಗಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಇನ್ನೂ ಜೀವಂತವಾಗಿರುವಂತ ದೇವರು ಆತನು ಎದ್ದು ನಿಂತ್ಕೊಂಡು ಎಲ್ಲವನ್ನ ಗದರಿಸುವಾಗ ಎಲ್ಲರಲ್ಲಿ ಎಲ್ಲವೂ ಶಾಂತವಾಗ್ತದೆ. ಆಮೆನ್, ಆಮೆನ್, ಆಮೆನ್. ಡೋಂಟ್ ವರಿ. ನಿಮ್ಮ ಎಲ್ಲ ಚಿಂತಾ ಭಾರಗಳನ್ನ ನಾವು ದೇವರ ಮೇಲೆ ಹಾಕೊಂಡ್ರಿ. ನಿಮ್ಮ ಬಗ್ಗೆ ಯೋಚನೆ ಮಾಡ್ಬೇಡ್ರಿ, ನಿಮ್ಮ ಆರೋಗ್ಯದ ಬಗ್ಗೆ ಯೋಚನೆ ಮಾಡ್ಬೇಡ್ರಿ, ನಿಮ್ಮ ಸ್ಥಿತಿ ಬಗ್ಗೆ ಯೋಚನೆ ಮಾಡಬೇಡ್ರಿ, ನಿಮ್ಮ ಕೆಲಸದ ಬಗ್ಗೆ ಯೋಚನೆ ಮಾಡಬೇಡ್ರಿ, ಓಕೆ, ನಿಮ್ಮ ಬಿಸ್ನೆಸ್ ಬಗ್ಗೆ ಯೋಚನೆ ಮಾಡಬೇಡ್ರಿ. ನಾನು ಮಾತಾಡ್ತೀನಿ, ಎಲ್ಲರೂ ಕೇಳಿಸ್ಕೊಳ್ರಿ. ಪ್ರಾರಂಭ ಮಾಡಿದ ಆತನು ಮುಗಿಸ್ಲಿಕ್ಕೆ ಶಕ್ತನಾಗಿದ್ದಾನೆ. ಯಾವ ದೇವರು ನಿಮ್ಮ ಕೈ ಹಿಡಿದು ಎತ್ತಿ ನಿಮ್ಮನ್ನ ಮುಂದೆ ಕರ್ಕೊಂಡು ಬಂದಿದ್ದಾನೋ ಅದರ ಫಿನಿಶಿಂಗ್ ಕೂಡ ಆತನು ಮಾಡುವನಾಗಿದ್ದಾನೆ, ಅದರ ಹೆಣ್ಣು ಕೂಡ ಆತನೇ ಮಾಡುವನಾಗಿದ್ದಾನೆ. ಹಲ್ಲೆಲೂಯ. ನಿಮ್ಮ ಒಂದು ಶ್ರೇಷ್ಠವಾದಂತ ಆತನ ದಡಕ್ಕೆ ಸೇರಿಸಿದ ಮೇಲೆಯೇ ಆತನು ದೇವರು ವಿಶ್ರಮಿಸಿಕೊಳ್ಳುವನಾಗಿದ್ದಾನೆ. ಅಲ್ಲಿ ತನಕ ದೇವರು ವಿಶ್ರಮಿಸಿಕೊಳ್ಳದೆ ನಮ್ಮ ವಿಷಯದಲ್ಲಿ ಆತನು ಚಿಂತಿಸುತ್ತಾ ನಮ್ಮನ್ನ ಕೈಯನ್ನು ಹಿಡಿದು ನಮ್ಮನ್ನು ಮೇಲೆ ಕೆತ್ತುತ್ತಾ ನಮ್ಮನ್ನು ಉದ್ಧರಿಸುವ ದೇವರು ಆತನಾಗಿದ್ದಾನೆ. ಆಮೆನ್. ಆ ವಾಕ್ಯದಲ್ಲಿ ವಾಕ್ಯದಲ್ಲಿ ಹೋಗ್ತೀವಿ, ನಿನ್ನ ಚಿಂತಾಭಾರವನ್ನು ಯೆಹೋವನ ಮೇಲೆ ಹಾಕು, ಆತನು ನಿನ್ನನ್ನು ಉದ್ಧಾರ ಮಾಡುವನು. ಈಗ ಮೂರನೇ ಹೋದ್ರೆ ಕೆಳಗಡೆದು ಏನಿರ್ತದೆ? ನೀವು ಕದಲಿಸದೇ ಇರಬೇಕಾದ್ರೆ, ನೀವು ಕದಲಿಸದೇ ಇರಬೇಕಾದ್ರೆ ಸ್ತೋತ್ರ,
ಎಂದೆಂದಿಗೂ ನೀವು ಕದಲಿಸದೆ ಇರಬೇಕಾದ್ರೆ, ನೀವೆಂದೆಂದಿಗೂ ಸೋಲದೆ ಇರಬೇಕಾದ್ರೆ, ನೀವೆಂದೆಂದಿಗೂ ಅಪಮಾನ ಹೊಂದದೆ ಇರಬೇಕಾದ್ರೆ, ನೀವೆಂದೆಂದಿಗೂ ಕೂಡ ನಿಮ್ಮ ಜೀವಿತದಲ್ಲಿ ವೈರಿಗಳ ಮುಂದೆ ನಿಮ್ಮ ತಲೆ ಎತ್ತಲ್ಪಟ್ಟಿರ್ಬೇಕಾದ್ರೆ ನೀತಿಯನ್ನ ಕಾಪಾಡ್ತದೆ. ಇದರಲ್ಲಿ ಆಜ್ಞೆ ವಾಗ್ದಾನ ಎರಡೂ ಇದೆ. ಈ ವಾಕ್ಯದಲ್ಲಿ ಸಂತೈಸುವಿಕೆ ಇದೆ. ಮೊದಲನೇ ಲೈನ್ ಸಂತೈಸ್ತದೆ, ನಿನ್ನ ಚಿಂತೆಯನ್ನ ಆತನ ಮೇಲೆ ಹಾಕು ಎಂಬುದಾಗಿ ಸಂತೈಸುವ ವಾಕ್ಯವಾಗಿದೆ. ಕೆಳಗಡೆದು ವಾಗ್ದಾನ ವಾಕ್ಯವಾಗಿದೆ. ಅದರ ಕೆಳಗಡೆ ಇರುವಂತಹ ಮೂರನೇ ಲೈನ್ ಏನಾಗಿದೆ? ಆಜ್ಞಾಪೂರ್ವಕವಾದಂತ ವಾಗ್ದಾನವಾಗಿದೆ. ನೀತಿಯನ್ನ ಕಾಪಾಡ್ಕೊ, ನೀತಿಯನ್ನ ಬಿಟ್ಟು ಶೇಕ್ ಹಾಕ್ಬೇಡ. ವಾಟ್ ಈಸ್ ನೀತಿ? ನೀತಿ ಅಂದ್ರೆ ಏನಾಗಿದೆ? ದೇವರ ದೃಷ್ಟಿಯಲ್ಲಿ ಯಾವುದು ಸರಿಯಾಗಿದೆಯೋ ಅದನ್ನು ನಾವು ಮಾಡುವುದು ನೀತಿಯಾಗಿದೆ. ದೇವರ ದೃಷ್ಟಿಯಲ್ಲಿ ಯಾವುದು ಅಸತ್ಯವಾಗಿದೆಯೋ, ಯಾವುದು ನಾವು ಮಾಡಬಾರದು ಎಂಬುದಾಗಿದೆಯೋ ಅದು ಮಾಡದೇ ಇರುವುದಂಥದ್ದು ನೀತಿಯಾಗಿದೆ. ದೇವರ ಆಜ್ಞೆಗಳಿಗೆ ತಲೆಯನ್ನು ಬಾಗಿಸುವಂಥದ್ದು ನೀತಿಯಾಗಿದೆ. ದೇವರ ವಾಕ್ಯಕ್ಕೆ ಗಮನ ಕೊಡುವಂಥದ್ದು ನೀತಿಯಾಗಿದೆ. ದೇವರ ವಾಕ್ಯವನ್ನ ಓದಿ ನಂಬುವಂಥದ್ದು ನೀತಿಯಾಗಿದೆ. ದೇವರಿಗೋಸ್ಕರ ನಾವು ಮಾಡುವ ಸತ್ಕಾರ್ಯಗಳು ನೀತಿಯಾಗಿದೆ. ದೇವರಿಗೋಸ್ಕರ ನಾವು ಮಾಡುವ ಸಮರ್ಪಣೆಗಳು ನೀತಿಯಾಗಿದೆ. ಕ್ರಿಸ್ತನಿಗೋಸ್ಕರ ಜೀವಿಸುವ ನಿಮ್ಮ ತೀರ್ಮಾನ ನೀತಿಯಾಗಿದೆ. ಆ ನೀತಿವಂತಿಕೆ ನಿಮ್ಮ ಜೀವಿತದಲ್ಲಿ ಇನ್ನೂ ಎಲ್ಲಿ ತನಕ ಇರ್ತದೋ ಅಲ್ಲಿ ತನಕ ನೀವು ಶೇಕ್ ಆಗೋದೇ ಇಲ್ಲ. ಆಮೆನ್, ಹಲ್ಲೆಲೂಯಾ. ಇಟ್ಸ್ ಅ ಫೈನಲ್ ಡಿಕ್ಲರೇಷನ್. ಎಲ್ಲಿ ತನಕ ನೀವು ನೀತಿಯನ್ನು ಕಾಪಾಡ್ಕೊಳ್ತೀರೋ ಅಲ್ಲಿ ತನಕ ನೀವು ಶೇಕ್ ಆಗೋದೇ ಇಲ್ಲ. ನೋ, ಯಾಕೆ ನೀವು ಶೇಕ್ ಆಗೋದಿಲ್ಲ ಅಂತ ನೋಡ್ಬೇಕಾದ್ರೆ, ನೀವೆಲ್ಲಿ ತನಕ ನೀತಿ ಕಾರ್ಯ ಮಾಡ್ತಾ ಇರ್ತೀರೋ ಅಲ್ಲಿ ತನಕ ಬಂಡೆ ಮೇಲೆ ನಿಂತ್ಕೊಂಡೇ ಇರ್ತೀರಾ. ನೀವು ಆ ಬಂಡೆ ಕೆಳಗಡೆ ಸಾವಿರಾರು ಭೂಕಂಪಗಳಾದ್ರೂ ಕೂಡ ನೀನು ನಿಂತಿರುವ ಬಂಡೆ ಸ್ಥಿರವಾಗಿಯೇ ಇರ್ತದೆ. ಹಲ್ಲೆಲೂಯಾ. ನಿನ್ನ ತಲೆ ಎತ್ತಲ್ಪಟ್ಟೇ ಇರ್ತದೆ. ದೇವರು ನಿನ್ನನ್ನು ಈ ವರ್ಷ ಪೂರ್ತಿ ತಲೆಯನ್ನ ಎತ್ತಿ ನಿಲ್ಲುವ ಹಾಗೆ ದೇವರು ಆಶೀರ್ವದಿಸಲಿಕ್ಕಿದ್ದಾನೆ. ಆಮೆನ್. ಯಾವ ಕಳಂಕಗಳಾಗ್ಲಿ, ಯಾವ ಸುಕ್ಕುಗಳಾಗಿ, ಯಾವ ದೋಷಗಳಾಗಿ ಹತ್ತದ ಹಾಗೆ ನಿನ್ನನ್ನು ನೀನು ಕಾಪಾಡ್ಕೊ. ಯಾವಾಗ ನೀನು ಕಾಪಾಡ್ಕೊಳ್ತೀಯೋ ದೇವರ ನೀತಿ ನಿನ್ನನ್ನು ಕಾಪಾಡ್ತದೆ. ಯಾವಾಗ ದೇವರು ನಿನ್ನನ್ನು ನೀತಿ ಕಾಪಾಡ್ತದೋ ನೀನು ಶೇಕ್ ಆಗೋದಿಲ್ಲ. ಯಾವಾಗ ನೀನು ಶೇಕ್ ಆಗೋದಿಲ್ಲ ನೀನು ಉದ್ಧಾರ ಆಗ್ತೀಯ. ಯಾವಾಗ ನೀನು ಉದ್ಧಾರ ಆಗ್ತೀಯೋ ನಿನ್ನ ಚಿಂತೆಗಳನ್ನೆಲ್ಲ ಆತನು ತೆಗೆದುಕೊಳ್ಳುವನಾಗಿದ್ದಾನೆ. ಆಮೆನ್. ಮೇಲಿಂದ ಅದು ನಾನು ಹೇಳ್ತಾ ಬರ್ತೀನಿ ನೋಡ್ರೆ ವಾಕ್ಯವನ್ನ. ನಿನ್ನ ಚಿಂತಾಭಾರವನ್ನು ಯೆಹೋವನ ಮೇಲೆ ಹಾಕು. ಯಾವಾಗ ನಮ್ಮ ಚಿಂತೆಗಳನ್ನೆಲ್ಲ ದೇವರ ಮೇಲೆ ಹಾಕ್ತೀವೋ ದೇವರು ಏನ್ ಮಾಡೋನಾಗಿದ್ದಾನೆ? ನಮ್ಮನ್ನು ಏನ್ ಮಾಡೋನಾಗಿದ್ದಾನೆ? ಉದ್ಧಾರ ಮಾಡುವ ದೇವರಾಗಿದ್ದಾನೆ. ಆಮೇಲೆ ಯಾವಾಗ ದೇವರು ಉದ್ಧಾರ ಮಾಡ್ತಾರೋ, ಈಗ ನಾವು ಆ ಉದ್ಧಾರತೆ ನಾವು ಏನ್ ಕಾಪಾಡ್ಕೊಳ್ಬೇಕು? ನೀತಿಯನ್ನು ನಾವು ಕಾಪಾಡ್ಕೊಳ್ಬೇಕು. ಯಾವಾಗ ನಾವು ನೀತಿಯನ್ನ ಕಾಪಾಡ್ಕೊಳ್ತೀವೋ ನಾವೆಲ್ಲರಿಗೂ ನಾವು ಶೇಕ್ ಆಗೋದಿಲ್ಲ. ಒಂದ್ಸರಿ ಶೇಕ್ ಬಂತಂದ್ರೆ ಕದಲಿಸುವಿಕೆ ಬಂತಂದ್ರೆ ಬಹಳ ಸಮಯದ ತನಕ ಆ ನೋವು ನಮ್ಮ ಒಳಗಡೆ ಹಂಗೆ ಇರ್ತದೆ. ಬಹಳ ಸಮಯದ ತನಕ ಆ ವ್ಯಾಧಿ ನಮ್ಮನ್ನು ಹಾಗೆ ಕಾಡ್ತಾ ಇರ್ತದೆ. ಬಹಳ ಸಮಯದ ತನಕ ನಮ್ಮನ್ನು ಹಾಗೆ ಆ ಅವಮಾನ ನಮ್ಮನ್ನು ಕಾಡ್ತಾನೆ ಇರ್ತದೆ. ದೇವರಿಗೆ ಸ್ತೋತ್ರ. ನಾವು ಶೇಕ್ ಆಗದೆ ಇರೋ ಹಾಗೆ ನಮ್ಮ ದೇವರು ನಮ್ಮನ್ನು ಕಾಪಾಡುವ ದೇವರಾಗಿದ್ದಾರೆ. ಆಮೇಲೆ ಕೆಳಗಡೆ ವಾಕ್ಯ ಓದಿ. ನಾವು ಶೇಕ್ ಆಗ್ಬೇಕಾ? ಕೆಳಗಡೆ ಓದಿ. ನಾವು ಶೇಕ್ ಆಗ್ಬಾರ್ದಂದ್ರೆ ನಾವೇನ್ ಕಾಪಾಡ್ಕೊಳ್ಬೇಕು? ಏನು? ನಾವು ನೀತಿಯನ್ನು ಕಾಪಾಡ್ಕೊಂಡ್ರೆ ನನ್ನ ಲೈಫ್ ಅಲ್ಲಿ ಏನ್ ಬರ್ತದೆ? ಆ ಉದ್ಧಾರತೆ ಬರ್ಬೇಕಾದ್ರೆ ನಮಗೋಸ್ಕರ ಯಾರು ಚಿಂತಿಸ್ತಾರೆ? ಹೇಗೆ ನಮಗೋಸ್ಕರ ಚಿಂತಿಸುವ. ಇದಕ್ಕಿಂತ ಮೇಲೆ ಇನ್ನೇನ್ ಬೇಕಾದ್ರೆ ನಮಗೆ ನೋಡೋಣ. ಅಲ್ಲೋ, ಇದಕ್ಕೂ ಮೇಲೆ ಏನ್ ಬೇಕಾದ್ರೆ ನಮಗೆ? ಅಷ್ಟು ಸಾಕು ನಮಗೆ. ಪ್ರೈಸಲೋ ಏನು? ಪ್ರೈಸಲೋ ನಮಗೆ ಅಷ್ಟು ಸಾಕು. ಪ್ರೈಸಲೋ ನಮಗೆ ಅಷ್ಟು ಸಾಕು. ನಮಗೆ ದೇವರು ಬಿಟ್ಟರೆ ಬೇರೆ ಯಾರು ಬೇಡ. ನಮಗೆ ಕರ್ತನ ಬಿಟ್ಟರೆ ಬೇರೆ ಯಾರು ಬೇಡ. ನಮಗೆ ದೇವರು ಬಿಟ್ಟರೆ ಯಾವ ಪರಿಸ್ಥಿತಿನೂ ಬೇಡ. ನಮಗೆ ನೀನು ದೇವರನ್ನು ಅಂಟಿಕೊಂಡು ನಡಿ. ದೇವ್ರ ಜೊತೆಯಾಗಿ ನೀನು ನಡಿ. ಮರುಭೂಮಿಯಲ್ಲಿಯೋ, ಎಲ್ಲ ಕಿವಿ ಕೊಟ್ಟು ಕೇಳಿಸ್ಕೊಳ್ರಿ, ಮರುಭೂಮಿಯಲ್ಲಿಯೋ ನಿನಗೋಸ್ಕರ ಕಾಗೆಗಳನ್ನ ದೇವರು ಸಿದ್ಧ ಮಾಡಿರ್ತಾನೆ. ನಿನ್ನನ್ನು ಸಾಕೋದಕ್ಕೋಸ್ಕರ ಬಡ ವಿಧಿವೇನಾದ್ರೂ ದೇವರು ಸಿದ್ಧಪಡಿಸಿಟ್ಟಿರ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಒಂದಿಷ್ಟು ಎಣ್ಣೆ, ಒಂದಿಷ್ಟು ಹಿಟ್ಟು, ಅಷ್ಟು ಸಾಕು. ಒಂದಿಷ್ಟು ಎಣ್ಣೆ, ಒಂದಿಷ್ಟು ಹಿಟ್ಟು, ಅಷ್ಟು ಸಾಕು. ನಾನು ಬದುಕ್ತೇನೆ.
ಹಿಟ್ಟು ಎಣ್ಣೆ ಕೊಟ್ಟವರು ಬದುಕ್ತಾರೆ, ಹೌದಲ್ಲ? ಹಲ್ಲೆಲೂಯ. ಅಂದ್ರೆ ಆಶೀರ್ವಾದ, ನಮಗೂ ಆಶೀರ್ವಾದ, ನಮ್ಮನ್ನು ಆಶೀರ್ವದಿಸಿದವ್ರಿಗೂ ಆಶೀರ್ವಾದ, ನಮಗೂ ಆಶೀರ್ವಾದ, ನಮ್ಮನ್ನು ಯಾರು ಆಶೀರ್ವದಿಸಿದ್ರು ಅವ್ರಿಗೂ ಕೂಡ ಆಶೀರ್ವಾದ. ದೇವ್ರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಮ್ಮೆಲ್ಲ ಚಿಂತಾ ಭಾರಗಳನ್ನ ಆತನ ಮೇಲೆ ಹಾಕಿ ಈ ವರ್ಷ ನಾವು ಮುಂದೆ ಸಾಗೋಣ. ನಾವು ದೇವರ ಮೇಲೆ ನಂಬಿಕೆ ಇಚ್ಚವರಾಗಿ ಆತನ ಕೈಯನ್ನು ಹಿಡಿದು ನಾವು ಮುಂದೆ ಸಾಗೋಣ. ನಮ್ಮ ಉದ್ಧಾರವು ನಮ್ಮ ಜೊತೆಯಲ್ಲೇ ಇದೆ. ಆಮೇಲೆ ನಮ್ಮ ಆಶೀರ್ವಾದ ನಮ್ಮ ಜೊತೆಯಲ್ಲೇ ಇದೆ, ನಮ್ಮ ಜೊತೆಯಲ್ಲೇ ಇದೆ. ಯೇಸು ಸ್ವಾಮಿ ಪುನರುತ್ಥಾನ ಆಗಿದ್ಮೇಲೆ ಶಿಷ್ಯರು ಹೇಳ್ತಾರೆ, ಯೇಸು ಸ್ವಾಮಿ ಪುನರುತ್ಥಾನದ ಎಲ್ಲೋದೋ ಗೊತ್ತಿಲ್ಲ, ಆದರೆ ನಾವು ಮೀನಿಡಕ್ಕೆ ಹೋಗ್ತೀವಿ ಎಂಬುದಾಗಿ ಶಿಷ್ಯರೆಲ್ಲರೂ ಮೀನಿಡಕ್ಕೆ ಹೋದ್ರು. ಆದರೆ ರಾತ್ರಿ ಎಲ್ಲ ಪ್ರಯಾಸ ಪಟ್ಟರು, ಒಂದು ಮೀನು ಸಿಕ್ಲಿಲ್ಲ. ಬೆಳಗಾಗುವಾಗ ಯೇಸು ದಡದಲ್ಲಿ ನಿಂತಿದ್ದ. ಆಮೇನ್ ಹೇಳ್ರಿ, ರಾತ್ರಿ ಎಲ್ಲ ಏನೂ ಸಿಗ್ಲಿಲ್ಲ. ಬೆಳಿಗ್ಗೆ ಕೊಡುವಾತನು ಒದಗಿಸುವಾತನು ಮುಂದೆ ನಿಂತಿದ್ದಾನೆ. ಎಲ್ಲಿ ನಿಂತಿದ್ದಾನೆ? ದಡದಲ್ಲಿ ನಿಂತಿದ್ದಾನೆ. ಹಲ್ಲೆಲೂಯ. ರಾತ್ರಿ ಎಲ್ಲ ಪ್ರಯಾಸ ಪಟ್ಟರು, ಏನೂ ಸಿಗ್ಲಿಲ್ಲ. ಬೆಳಿಗ್ಗೆ ಒದಗಿಸುವಾತನೇ ಮುಂದೆ ನಿಂತಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಆತನ ಹೇಳಿದಂತ ಮಾತೇನು ಗೊತ್ತಾ? ಏನು ಪ್ರಯಾಸ ಪಟ್ರ ನೀವು? ಆಳವಾದ ಅಲ್ಲ, ಅಲ್ಲೇ ನಡೆಸಲಿಲ್ಲ. ಅದು ಮುಂಚೆ, ಅದು ಪುನರುತ್ಥಾನಕ್ಕಿಂತ ಮುಂಚೆ ನಿನ್ನ ದೋಣಿನ ಆಳವಾದ ಸ್ಥಳಕ್ಕೆ ನಡೆಸು. ಇಲ್ಲ, ಆಳವಾದ ನಡೆಸಲಿಲ್ಲ. ಅವ್ರು ಎಲ್ಲಿ ನಿಂತ್ಕೊಂಡ್ರು, ದಡದ ಹತ್ರ ಬಂದು ನಿಂತ್ಕೊಂಡಿದ್ರು, ಅಲ್ಲೇ ದೇವ್ರು ಹೇಳ್ತಾರೆ, ನಿನ್ನ ಬಲೆ ಏನು ನಿನ್ನ ಬಲಗಡೆಯಿಲ್ಲ. ಪ್ರೈಸ್ ದಿ ಲಾರ್ಡ್. Cast your net on your right side. ನಿನ್ನ ಬಲಗಡೆಯಲ್ಲೇ ನಿನ್ನ ಬಲೆಯನ್ನು ಹಾಕು. ಅವ್ರ ಬಲೆಯನ್ನು ಹಾಕಿದಾಗ ಬೈಬಲ್ ಹೇಳ್ತದೆ, ರಾಶಿ ರಾಶಿ ಮೀನು ಸಿಕ್ಕುವಂತೆ. ಪ್ರೈಸ್ ದಿ ಲಾರ್ಡ್. ಅಲ್ಲೇ ಅವರಿಗೆ ಮೀನು ಸಿಗ್ತದೆ. ಅವರಿಗೆ ಅವ್ರು ಸೋಲೋದಕ್ಕಿಂತ ಮುಂಚೆ ಜಯವೀರನಾದ ದೇವರು ಅವರ ದಡದಲ್ಲಿ ನಿಂತ್ಕೊಂಡು ಅವರನ್ನು ಉದ್ಧರಿಸಿದ್ದಾರೆ. ಹೇಳಿ, ನಾನು ಸೋಲೋದಕ್ಕಿಂತ ಮುಂಚೆ, ಆಮೇಲೆ ಅಪಮಾನ ಹೊಂದೋದಕ್ಕಿಂತ ಮುಂಚೆ, ಖಾಲಿ ಕೈಯಿಂದ ಬರೋದಕ್ಕಿಂತ ಮುಂಚೆ ನನ್ನನ್ನು ಉದ್ಧರಿಸುವಾತನು ನಮ್ಮ ಮುಂದೆ ಇದ್ದಾನೆ. ಹಲ್ಲೆಲೂಯ. ಈ ವರ್ಷ ಆತನ ಮಾತನ್ನು ನಾವು ಕೇಳೋಣ. ನಿಜ ನಾವೇನಂತೀರ? ಈ ವರ್ಷ ಎಷ್ಟು ಜನ ದೇವ್ರ ಮಾತು ಕೇಳ್ತೀರಿ? ತೀರ್ಮಾನ ಮಾಡ್ರಿ. ಇವತ್ತು ಬಾಯ್ ಬಿಟ್ಟಾರೆ, ಈ ವರ್ಷ ನಾವು ದೇವ್ರ ಮಾತನ್ನ ಕೇಳ್ತೀವಿ. ಮನುಷ್ಯ ಮಾತನ್ನು ಕೇಳಲ್ಲ. ಯಾಕೆ ಮಾತು ಕೇಳಬೇಕು? ಈ ವರ್ಷ ನಾವು ದೇವ್ರ ಮಾತನ್ನ ಕೇಳ್ತೀವಿ. ಆಮೇಲೆ ಎರಡನೇ ನನ್ನ ಪ್ರಶ್ನೆ, ಈಗ ನೀವು ಕೈ ಎತ್ತಿದ್ರೆ ನಾವು ದೇವ್ರ ಮಾತು ಕೇಳ್ತೀವಿ ಅಂತ, ಕರೆಕ್ಟಾ? ಹ್ಞೂ ಅಂದ್ರೆ ಎಸ್ ಅನ್ನೋ? ದೇವ್ರ ಮಾತು ಕೇಳ್ತಿರೋ? ಈಗ ಹೇಳ್ರಿ, ದೇವ್ರ ಮಾತನ್ನ ಕೈಗೊಂಡು ಎಷ್ಟು ಜನ ನಡೀತಾರೆ? ಈಗ ನೋಡಿ, ಒಂದು ಕಾಲು, ಒಂದು ಮುಕ್ಕಾಲು, ಎರಡು ಕಾಲು. ನಂಬೋದು ಬೇರೆ, ಕೈಗೊಂಡು ಹೇಳ್ಬಿಟ್ರಲ್ಲ, ಎಸ್ ನಾನು ದೇವ್ರ ಮಾತು ಕೇಳ್ತೀನಿ, ಕರೆಕ್ಟ್ ಅಲ್ವಾ? ಪ್ರೈಸ್ ಅಲ್ವಾ? ನಂಬೋದಂದ್ರೆ ಹೆಂಗ್ ಗೊತ್ತಾ? ಓಕೆ, ನಂಬೋದಂದ್ರೆ ಈಗ ನೋಡ್ರಿ, ನಂಬೋದಂದ್ರೆ ವೆರಿ ಸಿಂಪಲ್. ಓಕೆ, ವೆರಿ ಸಿಂಪಲ್ ಆಗಿ ಹೇಳ್ತೀನಿ ನಾವು. ಓಕೆ, ನಂಬಲ್ ವರ್ಷನ ನನ್ನ ಜೋಬ್ನಲ್ಲಿ 200 ರೂಪಾಯಿ ಇದೆ. ನನ್ನ ಪಾಕೆಟ್ನಲ್ಲಿ 200 rupees ದುಡ್ಡಿದೆ. ಓಕೆ, ನಂಬ್ತೀಯ ಇದನ್ನ? ದೇವ್ರ ಮಾತು, ನನ್ನ ಮಾತು ಕೇಳ್ತೀಯಾ? ಬಂದು ತಗೋ, ಅದು ಬಂದು ತಗೋ. ಡೌಟ್ ಆಯ್ತಾ ಇಲ್ಲ ಅಂತ ಹೇಳಿ, ಸುಳ್ಳು ಹೇಳಿದ್ರು, ಏನು ಹೇಳಿದ್ರು? ಓಕೆ, ಏನು ಹೇಳಿದ್ರು? ಬಂದು ತಗೊಳೋದು ಡೌಟ್. 5 ರೂಪಾಯಿ ಕೈ ಆಗ್ತದೆ. ಸಿಗ್ತಾ? ತಗೊಂಡೆ ನಾನು. ಥ್ಯಾಂಕ್ ಯು ಪಾಸ. ಪ್ರೈಸ್ ಅಲ್ಲ ತೋರ್ಸಲ್ಲ, ಇದಪ್ಪ ಹೌದಲ್ಲ? ಅದು ಕೊಟ್ಟ ರೇಟ್ ಅದು ಪರ್ಸನಲ್ ಅದು. ಹಲ್ಲೆಲೂಯಾ. ನಮ್ಮ ಪ್ರಾಬ್ಲಮ್ ಇದು. ದೇವ್ರು ಹೇಳ್ತು, ನನ್ನ ಹತ್ರ ಆಶೀರ್ವಾದಗಳಿದೆ. ಹೌದು ಸ್ವಾಮಿ, ಆಶೆ ಬಂದು ತಗೋ ಅಂದ್ರೆ ಸ್ವಲ್ಪ ಪೈಪ್ ಹಾಕ್ಬಿಡ್ತೀನಿ. ಆಶೆ ಸಾಕಾಕತ್ತಾರಲ್ಲಿ, ಗುಂಡಿ ತೆಗಾಕತ್ತಾರಲ್ಲಿ, ನನ್ನ ಹೆಂಡತಿ ಮಕ್ಕಂಡಾಳ. ಏನ್ ಸರ್, ನನಗೆ ಹುಷಾರಿಲ್ಲ, ನನಗೆ ಬೆಲ್ಟ್ ಇಲ್ಲ, ನನಗೆ ಚಪ್ಪಲ್ ಇಲ್ಲ, ನನಗೆ ಶೂ ಇಲ್ಲ, ಸಾಕ್ಸ್ ಇಲ್ಲ,
ಸ್ಪೆಕ್ಟ್ ಇಲ್ಲ ಅಲ್ವಾ? ನಮ್ ಕಾರಣ ಹೇಳ್ತೀವಿ ನಾವು, ನಮ್ ಪ್ರಾಬ್ಲಮ್ ಇದು. ದಿಸ್ ಇಸ್ ಅವರ್ ಪ್ರಾಬ್ಲಮ್. ನಮ್ ಪ್ರಾಬ್ಲಮ್ ಏನು? ಫಸ್ಟ್ ನಂಬ್ತೀವಿ ನಾವು, ಕರೆಕ್ಟ್ ನಂಬ್ತೀವಿ. ಬಟ್ ಆದ್ರೆ ಆ ನಂಬಿಕೆಯನ್ನ ಆಕ್ಷನ್ ಅಲ್ಲಿ ತರೋದೈತಲ್ಲ, ದಟ್ ಈಸ್ ಇಂಪಾರ್ಟೆಂಟ್. ನಂಬಿಕೆನ ಎಲ್ಲಿ ತರಬೇಕು ನಾವು? ಅದನ್ನ ಎಲ್ಲಿ ತರಬೇಕು? ಆಕ್ಷನ್ ಅಲ್ಲಿ ತರಬೇಕು. ಇದು ಆಕ್ಷನ್. ಸಮ್ಟೈಮ್ಸ್ ದೇವ್ರು ಹೇಳ್ತಾರೆ ಕೊಡು ಅಂತ ಹೇಳ್ತಾರೆ, ನಾವು ಕೊಟ್ಟಿದ ಮೇಲೆನೆ ಹಲ್ಲೆಲೂಯಾ. ಓಕೆ, ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ಇಲ್ಲಿ ಐ ಹ್ಯಾವ್ 500 rupees. ಕಲಿ ಗೊತ್ತೇನೆ, ಐತಿಲ್ಲ? ಐತಿ. ಓಕೆ, ಏನಿದೆ ಇದು? ಏನಿದೆ? 500 rupees ನನ್ನ ಹತ್ರ ಇದೆ. ನಂದು 200 ರೂಪಾಯಿ ಎಲ್ಲಿದೆ ಈಗ? ಈಗ ನಾನು ಹೇಳ್ತೇನೆ, ಆ 200 ರೂಪಾಯಿ ತಂದು ಇದಕ್ಕೆ ಸೇರಿಸು. ಎಷ್ಟಾಯ್ತು ಈಗ? 200 ರೂಪಾಯಿ ಆಯ್ತಿದ, ಇಲ್ಲ 700 ರೂಪಾಯಿ ಆಯ್ತು ಈಗ. ಕರೆಕ್ಟಾ? 700 ರೂಪಾಯಿ ನಾನು ಕಳಿಸ್ತೀನಿ. బరోబర్ దానికి దీనికి సరిపోయింది. ప్రైజ్ ది లార్డ్. హల్లెలూయా, హల్లెలూయా. ಬೇಜಾರಾಯ್ತಾ ವಾಪಸ್ ಇಸ್ಕೊಂಡಿದ್ಕೆ? ಇಲ್ಲ ಅಲ್ಲ, ದೇವ್ರು ಕೊಟ್ಟರು. ಈ ನಂಬಿಕೆ ಬೇಕು. ದೇವ್ರು ಕೊಟ್ಟರು, ನನ್ನ ಮಾತು ಕೇಳಿಸ್ಕೊಡ್ರಿ. ನಾವು ಎಲ್ಲಿ ತನಕ ಕೊಡ್ತೇವೋ ಅದು ನಮಗೆ ಡಬಲ್ ಆಗ್ತಾ ಬರ್ತದೆ. ಆಮೇಲೆ ಹಲ್ಲೆಲೂಯಾ. ಕೊಟ್ಟು ಯಾರು ಖಾಲಿ ಕೈಯಿಂದ ಇವತ್ತು ದೇವ್ರ ಸನ್ನಿಧಾನದಲ್ಲಿ ಯಾರು ಇದ್ದಾನೆ? ಆಮೇಲೆ ಕೊಟ್ಟು ಯಾರು ಇವತ್ತು ಖಾಲಿ ಕೈ ಇದ್ದಿಲ್ಲ. ಬದಲಾಗಿ ಯಾರೆಲ್ಲ ಕೊಟ್ಟಿದ್ದೀರೋ ಅದು ದೇವರು ನಿಮ್ಮನ್ನು 2ರಷ್ಟು ದೇವರು ಆಶೀರ್ವದಿಸ್ತಾನೆ. ದ ಸೆಕೆಂಡ್ ಪೋರ್ಷನ್ ಆಫ್ ಬ್ಲೆಸ್ಸಿಂಗ್ಸ್, 2ರಷ್ಟು ಆದಂಥ ಆಶೀರ್ವಾದ ನಿಮ್ಮ ಜೀವಿತದ ದೇವರು ತುಂಬಿಸೋನಾಗಿರ್ತಾನೆ. ಪ್ರೈಸ್ ದಿ ಲಾರ್ಡ್. ದೇವರು ಕೊಟ್ಟು ಮತ್ತೆ ಕಸ್ಕೊಂಡು, ಓಕೆ, ಅಯ್ಯೋ ಎಲ್ಲರ ಮುಂದೆ ನನಗೆ ಅವಮಾನ ಆತಲ್ಲ ಅಂತ ಹೇಳಿ ಅವಮಾನ ಪಡಿಸದೆ ದೇವ್ರು ಏನ್ ಮಾಡ್ತಾನೆ ಗೊತ್ತಾ? ಓಕೆ, ಎಷ್ಟು ಕೊಟ್ಟಿದ್ದೀನಿ ನೀನು? 200 ರೂಪಾಯಿ ಕೊಟ್ಟಿದ್ದಲ್ಲ, ಈಗ ದೇವ್ರು ಏನ್ ಕೊಡ್ತಾನೆ? ಅದು ಡಬಲ್ ಪೋರ್ಷನ್ ಆಯ್ತು ಇವಾಗ. ಹಲ್ಲೆಲೂಯಾ. ಏನಾಯ್ತು ಈಗ? ಅದು ಏನಾಯ್ತು? ಅದು ಈಗ ಈಗ ನನಗೆ ಹೇಳ್ರಿ, ಈಗ ಇವ್ರಿಗೆ ಈಗ ಎಷ್ಟು ಖುಷಿ ಆಗ್ತೈತಿ? ಈಗ ಎಷ್ಟು ಖುಷಿ ಆಗ್ತೈತೆ? ಎದ್ದಿರ್ತಾವ ತೋರ್ಸಿ ಹಿಂದ್ಗಡೆ ತೋರ್ಸೋದು. ಪಾಸ್ಟರ್ ಜೋಮಿಂದ ಉಳಿದಿದ್ದ 500 ರೂಪಾಯಿ. ಪ್ರೈಸ್ ದಿ ಲಾರ್ಡ್. ಈಗ ಎಷ್ಟು ಬಂತು? ಈಗ ಫಸ್ಟ್ ಎಷ್ಟು? ದೇವ್ರು ಹೇಳಿದ್ರು ನನ್ನ ಹತ್ರ 200 ರೂಪಾಯಿ ಇತ್ತಂತ ನಂಬ್ತಿ ಅಂತ ಹೇಳಿ. ನಾನು ಹೇಳಿದೆ ನೀವು ನಂಬಿದ್ರು, ಬಂದ್ ತಗೋ ಅಂದೆ. ಹೆಂಗ್ ತಗೊಳೋದು ಯೋಚನೆ ಬಂತಿಲ್ಲ. ಹೆಂಗ್ ತಗೊಳೋದು? ಎಲ್ಲರ ಮುಂದೆ ಪಾಸ್ಟರ್ ಜೋಮಿ ಹೆಂಗ್ ಕೈ ಹಾಕದ ಅಂತ, ಹೌದಲ್ಲ? ಓಕೆ, ಇದಕ್ಕೆ ಇವತ್ತೇ ನಾನು ಹೇಳ್ತೀನಿ ಬಿಟ್ರೆ ನೆಕ್ಸ್ಟ್ ನೀನೇ ಕೈ ಹಾಕಿರೋದು. ಓಕೆ, ಪ್ರೈಸ್ ದಿ ಲಾರ್ಡ್. ಅದು ಬೇರೆ ತರ ಅದು ಇರ್ತಿತ್ತು. ಅದು ಸೈಲೆಂಟ್ ಆಗಿ ಅಲ್ಲೋಗ್ತಿತ್ತು. ಇಲ್ಲಿ ಪಬ್ಲಿಕ್ ಅಲ್ಲಿ ಎಲ್ಲರ ಮುಂದೆ ಹೆಂಗ್ ತಗೊಳ್ಳೋದಂತ. ಈಗೇನಾಯ್ತು? ತಗೊಂಡ್ರು, ಎಲ್ಲರಿಗೂ ತೋರಿಸಿದ್ರು, ಹೋದ್ರು. ಆದ್ರೆ ಮತ್ತೆ ಓಕೆ ನಾನು ಇಸ್ಕೊಂಡ್ಬಿಟ್ಟೆ ವಾಪಸ್. ಇವ್ರ ಮತ್ತೆ ಇಸ್ಕೊಂಡೆ. ಅದಕ್ಕೇನೋ ಒಂದು ಡ್ರಾಮಾ ಮಾಡಿ ಇದಕ್ಕೆ ಏನೋ ಅಂತ ಹೇಳಿ ಎಲ್ಲ ಹೇಳಿ ಮ್ಯಾಚ್ ಮಾಡಿ ವಾಪಸ್ ಇಸ್ಕೊಂಡೆ. ಕರೆಕ್ಟ್ ಅಲ್ಲ? ವಾಪಸ್ ಇಸ್ಕೊಂಡೆ. ಪಾಪ ಇವ್ರು ಏನಾದ್ರು ದೇವ್ರು ಕೊಟ್ರು, ನಂದಲ್ಲ, ಅವರಿಂದ ಬಂದಿತ್ತು, ತಿರುಗಿ ಅವ್ರಿಗೆ ಹೋಯ್ತು. ಆ ನಂಬಿಕೆ ಇತ್ತಲ್ಲ, ಈ ಆಕ್ಷನ್, ದೇವ್ರ ನಂಬಿಕೆ ನೋಡ್ಬೇಕಾದ್ರೆ ಒಂದೊಂದು ಸತಿ ದೇವ್ರು ನಮ್ಮ ಮೇಲೆ ಎಕ್ಸ್ಟ್ರಾ ಖುಷಿ ಆಗಿದ ತಕ್ಷಣ ಈಗ 500 ರೂಪಾಯಿ ಕೊಟ್ಬಿಡ್ತಾರೆ ದೇವ್ರು. ಹಲ್ಲೆಲೂಯಾ, ಆಮೆನ್. ಹೆದರ್ಬೇಡ, ಇಸ್ಕೊಳಲ್ಲ, ಫೈನ್ ಕೊಡ್ಬೇಡ, ಅದು ವಾಪಸ್ ಇಸ್ಕೊಳಲ್ಲ. ಆಮೇಲೆ ಅದು ನಿನಗೆ ಆಯ್ತು. ಪ್ರೈಸ್ ದಿ ಲಾರ್ಡ್. ಥ್ಯಾಂಕ್ಸ್ ಫಾರ್ ಇವಾಗ ಏನು ಒಂದು ವರ್ಡ್ ನನಗೆ ಇಷ್ಟ ಆಯ್ತು. ಓಕೆ, ದೇವ್ರು ಕೊಟ್ರು, ದೇವ್ರು ಇಸ್ಕೊಂಡ್ರು. ದೇವ್ರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಯಾವಾಗ ಇದು ಹೇಳಿದ್ರು, ಓಕೆ, ದೇವರು ಯೋಬನಿಗೆ ಹಂಗೆ ಬಿಡ್ಲಿಲ್ಲ. ವಾ ನನ್ನ ಮಗ ನನಗೆ ಕೊಟ್ಟ ಅಂತ ಅಷ್ಟೇ ಹೇಳಿಲ್ಲ. ಡಬಲ್ ಪೋರ್ಷನ್ ಆಫ್ ಬ್ಲೆಸ್ಸಿಂಗ್ಸ್ ಅವ್ರ ಲೈಫ್ ನಲ್ಲಿ ಎಂಡ್ ಬರ್ಬೇಕಾದ್ರೆ ಯೋಬನ ಲೈಫ್ ನಲ್ಲಿ 2ರಷ್ಟಾಗಿ ಆಶೀರ್ವದಿಸಲ್ಪಟ್ಟ ಎಂಬುದಾಗಿ. ಆಮೇಲೆ ನಿನ್ನ ಆಕ್ಷನ್ ಇದೆ 200 ರೂಪಾಯಿ, ನೀನ್ ನೆನ್ಸ್ಲೇ ಇಲ್ಲ 500 ರೂಪಾಯಿ ಸಿಗ್ತೈತೆ ಅಂತ ಹೇಳಿ. ಇದು ಆಶೀರ್ವಾದ, ಇದು ಉದ್ಧಾರ. ಆಮೇಲೆ ಇದು ಉದ್ಧಾರ. ಆಮೇಲೆ ಅಲ್ವೇ? ಹಲ್ಲೆಲೂಯಾ. ನನ್ನ ಉದ್ಧಾರವು ಯೆಹೋವನಿಂದಲೇ ಬರ್ತದೆ. ಥ್ಯಾಂಕ್ ಯು. ಆಮೆನ್, ಆಮೆನ್. ಎಷ್ಟು ಜನರಿಗೆ ಈ ಆಶೀರ್ವಾದ ಬಂದ್ಬೇಕಂತ ಇದ್ದೇವೆ.
ಈ ವರ್ಷ ಇದೇ ಆಕ್ಷನ್ ನಡೀತಿದ್ದಾರೆ. ಫಸ್ಟ್ ದೇವ್ರು ನಿಮಗೆ ಕೊಡ್ತಾನೆ, ಮತ್ತೆ ದೇವ್ರು ಕೇಳ್ತಾನೆ ನಿಮಗೆ ಸೇವೆಗೆ ಏನಾದ್ರು ಕೊಡ್ತೀರಾ? ಓಕೆ, ತಿರುಗಿ ಕೇಳ್ತಾನೆ. ಒಂದು ವೇಳೆ ಕೊಡುವ ಮನಸ್ಸು ನೀವು ಮಾಡೋದು ಹಾಕಿದ್ರೆ, ನಾನು ಇವಾಗೇನು ಇವ್ರಿಗೆ 200 ರೂಪಾಯಿ ಬಿತ್ತಿ, ಓಕೆ 200 ರೂಪಾಯಿ ತಕ್ಕೊಂಡು 200 ರೂಪಾಯಿ ಬಿತ್ತಿ 500 ರೂಪಾಯಿ ಹೆಂಗೆ ಡಬಲ್ ಆಗಿ ಸಿಕ್ತೋ, ಡಬಲ್ ಟ್ರಿಬಲ್ ಅದೀಗ ಟ್ರಿಬಲ್ ಆಯ್ತು. ಇನ್ನು ಎಕ್ಸ್ಟ್ರಾ 200 ರೂಪಾಯಿಗೆ 200 ರೂಪಾಯಿ ಜಾಸ್ತಿನೇ ಸಿಗ್ತಲ್ಲ. ಈ ವರ್ಷ ನಮ್ಮ ಸಭೆಯಲ್ಲಿ ಅನೇಕ ಜನ ಇದೇ ರೀತಿಯಾಗಿ ಆಶೀರ್ವದಿಸ್ತಾರೆ. ಹಾಲೆಲೂಯಾ, ಹಾಲೆಲೂಯಾ. ದೇವರು ಧಾರವು ನಿಮ್ಮನ್ನು ಕಾಪಾಡ್ತಾರೆ. ನಾನು ಒಂದೇ ಎರಡು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಯಾವುದಕ್ಕೂ ಚಿಂತೆ ಮಾಡಬೇಡ್ರಿ. ನಿಮ್ಮ ಚಿಂತೆ ಮಾಡೋದಾಗಿದ್ರೆ ದೇವರಿಗೋಸ್ಕರ ಚಿಂತೆ ಮಾಡಿ. ಆಮೇಲೆ ಎರಡನೇದಾಗಿ ನಿಮ್ಮ ನೀತಿಯನ್ನು ಕಾಪಾಡ್ಕೊಳ್ರಿ. ನಿಮ್ಮ ನೀತಿಯನ್ನು ಕಾಪಾಡ್ಕೊಳ್ರಿ. ನಿಮ್ಮ ಲೈಫ್ ನಲ್ಲಿ ಯಾವತ್ತೂ ನೀವು ವಿಷಯಕ್ಕೆ ಆಗೋದಿಲ್ಲ. ನೀವು ನೀತಿಯನ್ನು ಕಾಪಾಡ್ಕೊಳ್ರಿ. ಬಿಸ್ನೆಸ್ ನಲ್ಲಿ ನೀವು ವಿಷಯಕ್ಕೆ ಆಗೋದಿಲ್ಲ. ನಿಮ್ಮ ನೀತಿಯನ್ನು ಕಾಪಾಡ್ಕೊಡ್ರಿ. ನಿಮ್ಮ ಕುಟುಂಬ ವಿಷಯಕ್ಕೆ ಆಗೋದಿಲ್ಲ. ನೀತಿಯನ್ನು ಕಾಪಾಡ್ಕೊಡ್ರಿ. ನಿಮ್ಮ ಆತ್ಮೀಯ ಜೀವಿತ ವಿಷಯಕ್ಕೆ ಆಗೋದಿಲ್ಲ. ದೇವರ ವಾಕ್ಯದ ಮೇಲೆ ನೀವು ಕಟ್ಟಲ್ಪಡ್ತೀರಾ. ದೇವರ ವಾಕ್ಯವು ಅದ್ಭುತ ಕಾರ್ಯಗಳಿಂದಲೂ, ದೇವರ ವಾಕ್ಯವು ವಾಗ್ದಾನಗಳಿಂದಲೂ, ದೇವರ ವಾಕ್ಯವು ಪ್ರವಾದನೆಗಳಿಂದಲೂ ತುಂಬಿಸಲ್ಪಟ್ಟು ನಿನ್ನ ಜೀವಿತವನ್ನ ಒಂದು ಸ್ಥಾನದಿಂದ ಮೇಲಕ್ಕೆ 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 ತೆಗೆದುಕೊಂಡು ಹೋಗಿ ಕ್ರಿಸ್ತನೆಂಬ ಬಂಡೆಯ ಮೇಲೆ ಸ್ಥಿರವಾಗಿ ನಿಲ್ಲಿಸಿ ವೈರಿಗಳ ಮುಂದೆ ನಿನ್ನ ತಲೆಯನ್ನ ಎದ್ದು ಆಗಲಿ ನನ್ನ ದೇವರು ಮಾಡೋದು. Somebody say amen. Hallelujah. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Praise the Lord.